ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರ ಈಗ ತಾನೇ ರೀಸೆಂಟ್ ಆಗಿ ಅವ್ರೆಲ್ಲರಿಗೂ ಒಂದು ಟಿಪ್ಸ್ ಹೇಳ್ತಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ಈಗ ಬಹಳಷ್ಟು ಜನದ್ದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಈಗ ನ್ಯೂ ಯೂಟ್ಯೂಬರ್ಸ್ ಏನಿದಾರಲ್ಲ ಇನ್ಕ್ಲೂಡಿಂಗ್ ನಾನು ಕಲಿಸಿ ಬೇಗ ಬೇಗನೆ ಸಬ್ಸ್ಕ್ರೈಬರ್ ಬರ್ಬೇಕು, ಬೇಗ ಬೇಗನೆ ವ್ಯೂಸ್ ಬರ್ಬೇಕಂತ ಕಾಯ್ತಾ ಇರ್ತೀವಿ. ಬಟ್ ವಿಡಿಯೋಸ್ ಮಾಡೋದು ಕಡಿಮೆ, ಆದ್ರೂ ಸಬ್ಸ್ಕ್ರೈಬರ್ ಬೇಕಂತ ಎವ್ರಿ ಟೈಮ್ ವಿಡಿಯೋ ಓಪನ್ ಮಾಡಿ ಚೆಕ್ ಮಾಡೋದು, ವಿಡಿಯೋ ಓಪನ್ ಮಾಡಿ ಚೆಕ್ ಮಾಡೋದು ಎಷ್ಟು ವ್ಯೂಸ್ ಬಂದಿದೆ, ಸಬ್ಸ್ಕ್ರೈಬರ್ ಎಷ್ಟು ಬಂದಿದೆ ಅಂತ. ಬಟ್ ನಾವು ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ವೀಕ್ಲಿ ಒಂದು ಇಲ್ಲ ಎರಡು ಇಲ್ಲ 2 ವೀಕ್ಸ್ಗೆ ಒಂದ್ಸರಿ ಇಲ್ಲ ಕೆಲವೊಬ್ರು ಮಂತ್ಲಿ ಒನ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರೆ. ಈ ತರ ಮಾಡೋದ್ರಿಂದ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಬರಲ್ಲ. ಬಟ್ ನೀವು ಈಸಿಯಾಗಿ ಒಂದು ವೇದಲ್ಲಿ ಸಬ್ಸ್ಕ್ರೈಬರ್ನ ಗೇನ್ ಮಾಡಬೇಕು, ಆಮೇಲೆ ವ್ಯೂಸ್ ಬರ್ಬೇಕಂತಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ, ಅದು ನೀವು ಫಾಲೋ ಮಾಡಿ, ಖಂಡಿತವಾಗಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾಕಂತಂದ್ರೆ ನನ್ನ ಒಂದು ಚಾನಲ್ ಅಲ್ಲಿ 40 ಸಬ್ಸ್ಕ್ರೈಬರ್ ಇದ್ದಾಗ ನಾನು ಕೆಲವೊಂದು ಟ್ರಿಕ್ಸ್ ನ ಯೂಸ್ ಮಾಡಿದೆ. ಅವಾಗ ಗೊತ್ತಾಯ್ತು ನನಗೆ ರಿಯಾಲಿಟಿ ಏನು ಅಂತ. ಈಸಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಏನಿದೆಲ್ಲ, ಆ ಒಂದು ಯೂಟ್ಯೂಬ್ ಶಾರ್ಟ್ಸ್ ಇಂದ ನೀವು ಈಸಿಯಾಗಿ ಗೇನ್ ಮಾಡಬಹುದು ಸಬ್ಸ್ಕ್ರೈಬರ್ನ. ಆಕ್ಚುಲಿ ಬಹಳಷ್ಟು ಜನ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನಿದಾರಲ್ಲ, ಅವರು ಲಾಂಗ್ ವಿಡಿಯೋಸ್ಗಿಂತ ಅವ್ರು ಹಾಕೋ ಒಂದು ಶಾರ್ಟ್ಸ್ ವಿಡಿಯೋ ಇರ್ತಾವಲ್ಲ, ಆ ಒಂದು ಇದರಿಂದನೇ ಬಹಳಷ್ಟು ಜನ ಸಬ್ಸ್ಕ್ರೈಬರ್ ಬರೋದು ಅವರಿಗೆ. ಅದು ಯಾವ ತರ ಮಾಡೋದು, ಯಾವ ತರ ಶಾರ್ಟ್ಸ್ ನೀವು ಯೂಸ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಬರ್ತಾರಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾರ, ನೀವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ಲಾಂಗ್ ವಿಡಿಯೋಸ್ಗಿಂತ ಶಾರ್ಟ್ಸ್ ವಿಡಿಯೋ ಏನಿರ್ತಾವಲ್ಲ ಅದ್ರ ಕಡೆ ಸ್ವಲ್ಪ ಫೋಕಸ್ ಕೊಡಿ. ಆಮೇಲೆ ಅದ್ರ ಜೊತೆ ಲಾಂಗ್ ವಿಡಿಯೋಸ್ನು ಕೊಡಿ. ಯಾಕಂತಂದ್ರೆ ಈ ಕಡೆ ವ್ಯೂಸ್ ಬೇಕಂತಂದ್ರೆ ಲಾಂಗ್ ವಿಡಿಯೋಸ್ ಮಾಡ್ಲೇಬೇಕು ನೀವು. ಈ ಕಡೆ ಸಬ್ಸ್ಕ್ರೈಬರ್ ಬೇಕಂತಂದ್ರೆ ಲಾಂಗ್ ವಿಡಿಯೋಸ್ಗಿಂತ ಶಾರ್ಟ್ಸ್ ವಿಡಿಯೋ ಏನಿರ್ತಾವಲ್ಲ ಅದಕ್ಕೆ ಬರ್ತಾರೆ ಬಹಳಷ್ಟು ಜನ. ಇದರಿಂದ ನೀವು ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಬೋದು. ಅದು ಯಾವ ತರ ಅಂತಂದ್ರೆ, ಈಗ ನೋಡಿ, ನಾನೊಂದು ಟ್ರೈ ಮಾಡಿದ್ದೆ, ಅದು ಸಕ್ಸಸ್ ಆಗಿದೆ. ಹಂಗಾಗಿನ ನಾನು ನಿಮ್ ಮುಂದೆ ಹೇಳ್ತಿದ್ದೀನಿ. ಯಾಕಂತಂದ್ರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನಿರ್ತಾರಲ್ಲ, ಕೆಲವೊಂದು ಟಿಪ್ಸ್ ಎಲ್ಲ ಹೇಳ್ತಿರ್ತಾರೆ. ಅವರು ಹೇಳಿದ ಟಿಪ್ಸ್ ಎಲ್ಲ ನಾವು ಕೆಲವೊಂದು ಫಾಲೋ ಮಾಡ್ತೀವಿ, ಬಟ್ ಬರಲ್ಲ. ಯಾಕಂತಂದ್ರೆ ಅವ್ರು ಆಲ್ರೆಡಿ ರೀಚ್ ಆಗ್ಬಿಟ್ಟಿರ್ತಾರೆ. ಬಟ್ ಅವರು ಏನೀಗ ಅಪ್ಲೋಡ್ ಮಾಡ್ತಿರ್ತಾರಲ್ಲ, ಆ ಒಂದು ಸೆಟ್ಟಿಂಗ್ಸ್ನ ಇಲ್ಲ ಅವರೊಂದು ಟ್ರಿಕ್ಸ್ನ ಈಗ ಏನ್ ರೀಚ್ ಆದ್ಮೇಲೆ ಮಾಡ್ತಿರ್ತಾರಲ್ಲ ಅದನ್ನ ಹೇಳ್ತಿರ್ತಾರೆ. ಬಟ್ ಈ ಒಂದು ಲೋ ಲೆವೆಲ್ ಅಲ್ಲಿ ಇದ್ದಾಗ ಯಾವ ತರ ಮಾಡ್ಬೇಕಂತ ನಮಗೆ ಗೊತ್ತಾಗಲ್ಲ. ಆ ಒಂದು ಇದರಿಂದಾನೆ ನಾನೀಗ ನಾನೇ ಒಂದು ಎಕ್ಸಾಂಪಲ್, ನನ್ನ ಒಂದು ಚಾನಲ್ ಎಕ್ಸಾಂಪಲ್, ಆಮೇಲೆ ನನ್ನ ಒಂದು ಕೆಲವೊಂದು ಶಾರ್ಟ್ಸ್ ನಿಮ್ ಮುಂದೆ ತೋರಿಸ್ತೀನಿ, ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂತ. ನೋಡಿ, ಫಸ್ಟ್ ನೀವೇನ್ ಮಾಡ್ಬೇಕಂತಂದ್ರೆ, ಈಗ ಪ್ರೆಸೆಂಟ್ ಏನ್ ನಡೀತಿರ್ತಾವಲ್ಲ ಏನಾದ್ರು ಈವೆಂಟ್, ಅದ್ರ ಬಗ್ಗೆ ಲೈಟ್ ಆಗಿ ಒಂದು ಶಾರ್ಟ್ ವಿಡಿಯೋ ಮಾಡಿ, ಓಕೆನಾ. ಈಗ ಯಾವ್ದಾದ್ರು ಫೆಸ್ಟಿವಲ್ ಬಂತ ಅನ್ಕೊಳ್ಳಿ, ನಿಮ್ಮ ಊರಲ್ಲಿ ಏನಾದ್ರು ಕೆಲವೊಂದು ಜಾತ್ರೆ ಇರ್ಬೋದು, ಇಲ್ಲ ಏನೋ ಫೆಸ್ಟಿವಲ್, ಕಲ್ಚರಲ್ ಆಕ್ಟಿವಿಟೀಸು, ಇಲ್ಲ ಸ್ಪೋರ್ಟ್ಸ್ ಆಗಿರ್ಬೋದು, ಈಗ ನೇಚರ್ ರಿಲೇಟೆಡ್ ಏನಾದ್ರು ವಿಡಿಯೋಸ್, ಶಾರ್ಟ್ ವಿಡಿಯೋಸ್ ಮಾಡಿ ಹಾಕಿ, ಅದಕ್ಕೆ ಸಬ್ಸ್ಕ್ರೈಬರ್ ಬರ್ತಾರೆ. ಯಾಕಂತಂದ್ರೆ ಈಗ ನಿಮ್ ಮುಂದೆ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡಿ. ಈಗ ನೋಡಿ, ನೀವು ಈ ಒಂದು ಏನ್ ನೋಡ್ತಿದ್ರಲ್ಲ, ಈ ಒಂದು ಶಾರ್ಟ್ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ಗಣೇಶ್ ಫೆಸ್ಟಿವಲ್ ಏನಿತ್ತಲ್ಲ ಆ ಟೈಮಲ್ಲಿ. ಇದು ಬಂದ್ಬಿಟ್ಟು 10 ಸೆಕೆಂಡ್ ವಿಡಿಯೋ ಅಷ್ಟೇ ಇದ್ದಿದ್ದು. ಇದು ಅಪ್ಲೋಡ್ ಮಾಡಿ 2 ಡೇಸ್ಗೆ ನನಗೆ ಬಂದಿರೋ ಸಬ್ಸ್ಕ್ರೈಬರು 75 ಸಬ್ಸ್ಕ್ರೈಬರ್ ಬಂದಿದ್ದಾರೆ, ನಾನು ಅಪ್ಲೋಡ್ ಮಾಡಿ 2 ಡೇಸ್ಗೆ. ಆಮೇಲೆ ವ್ಯೂಸ್ ನೋಡಿ, ಇಲ್ಲಿ 10,175. ಆಕ್ಚುಲಿ ಇದು ಇದುವರೆಗೆ ಇದ್ದಿದ್ರೆ ಇನ್ನೂ ಜಾಸ್ತಿ ಹೋಗ್ತಿತ್ತು. ಬಟ್ ನಾನು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿ 1 ವೀಕ್ ಆದ್ಮೇಲೆ ಡಿಲೀಟ್ ಮಾಡಿಬಿಟ್ಟೆ. ಯಾಕಂತಂದ್ರೆ ಅದಕ್ಕೆ ಕಾಪಿರೈಟ್ ಬಂದಿತ್ತು, ಹಂಗಾಗಿನೇ ಡಿಲೀಟ್ ಮಾಡಿಬಿಟ್ಟೆ. ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಏನು ಯೂಸ್ ಮಾಡಿದ್ದಲ್ಲ, ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಕಾಪಿರೈಟ್ ಬಂದಿತ್ತು, ಹಂಗಾಗಿ ನಾನು ಡಿಲೀಟ್ ಮಾಡಿಬಿಟ್ಟೆ. ಈ ತರ ನೀವು ಸ್ವಲ್ಪ ಹುಷಾರಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ್ದು ಕಾಪಿರೈಟ್ ಬರಲ್ಲ ಅದನ್ನ ನೋಡ್ಕೊಂಡು ನೀವು ಆಡ್ ಮಾಡಿ ನಿಮ್ಮ ಒಂದು ಇದಕ್ಕೆ ಶಾರ್ಟ್ಗೆ, ಓಕೆನಾ. ಇದು ಮೇನ್. ಆಮೇಲೆ ನಾನು ಹೇಳಿದ್ನಲ್ಲ, ಇದು ನಾನು ಅಪ್ಲೋಡ್ ಮಾಡಿದ್ದು ಗಣೇಶ್ ಫೆಸ್ಟಿವಲ್ ಲಾಸ್ಟ್ ಇಯರ್ ನಾವು ಸೆಲೆಬ್ರೇಟ್ ಮಾಡಿದ್ವಲ್ಲ, ಆ ಟೈಮಲ್ಲಿ ಮಾಡಿದ್ದೆ ನಾನು. ಆ ಟೈಮಲ್ಲಿ ನನಗೆ ಇದು ಒಂದು ಸಬ್ಸ್ಕ್ರೈಬರ್ ಬಂದಿದ್ದು ಇಷ್ಟು. ಆಗ ನಾನು ಸಬ್ಸ್ಕ್ರೈಬರ್ ಇದ್ದಿದ್ದು ಅದೇ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. 40 ಸಬ್ಸ್ಕ್ರೈಬರ್ ಇದ್ರು. ಅದಾದ್ಮೇಲೆ ಇದು 75, ಆಕ್ಚುಲಿ ಮೋರ್ ದೆನ್ 100 ಬಂದಿದೆ ನನಗೆ. ಆಕ್ಚುಲಿ ಇದು ಡಿಲೀಟ್ ಮಾಡಿದ್ದೀನಿ, ಈಗಿಲ್ಲ ನನ್ನ ಒಂದು ಚಾನಲ್ ಅಲ್ಲಿ ಈ ಒಂದು ಶಾರ್ಟ್ ವಿಡಿಯೋ ಇಲ್ಲ ಈಗ. ಆಮೇಲೆ ಶೇರುನು ಅಷ್ಟೇ ಚೆನ್ನಾಗಿ ಆಗ್ತಾ ಇರುತ್ತೆ. ಈ ತರ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಿಮಗೆ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಆಮೇಲೆ ಈವೆಂಟ್ ಇಂದ ಒಂದೇ ಅಲ್ಲ, ಈಗ ಕೆಲವೊಂದು ಬಸ್ ಟಿಕೆಟ್ ಬುಕ್ ಮಾಡೋದಾಗಿರ್ಬೋದು, ಅಂದ್ರೆ ಇವೆಲ್ಲ ಸಿಂಪಲ್ ಪ್ರಾಸೆಸ್ ಇರುತ್ತೆ. ಆಮೇಲೆ ಫೋನ್ ಪೇ ಅಲ್ಲಿ ಏನಾದ್ರು ಅಪ್ಡೇಟ್ ಆಗಿರ್ಬೋದು, ಇಲ್ಲ ಗೂಗಲ್ ಪೇ ಅಲ್ಲಿ ಏನಾದ್ರು ಅಪ್ಡೇಟ್ ಬಂದ್ರೆ, ಆಮೇಲೆ ಕೆಲವೊಂದು ಪ್ರೋಮೋ ಕೋಡ್ ಅಪ್ಲೈ ಮಾಡೋದಿರುತ್ತೆ. ಆ ಒಂದು ಪ್ರೋಮೋ ಕೋಡ್ ಅಪ್ಲೈ ಮಾಡೋದನ್ನ ಶಾರ್ಟ್ ವಿಡಿಯೋ ಮಾಡಿ ಹಾಕಿ, ಇಮಿಡಿಯೇಟ್ ಆಗಿ ರೀಚ್ ಬರುತ್ತೆ. ಅದನ್ನೊಂದು ಎಕ್ಸಾಂಪಲ್ ತೋರಿಸಿ ನೋಡಿ.
ಇಲ್ಲಿ ನೋಡಿ, ಇದು ಏನ್ ನೋಡ್ತಿದ್ರಲ್ಲ, ಇದು ನಾನು ರೆಡ್ ಬಸ್ ಇಂದು ಕೂಪನ್ ಕೋಡ್ ಯಾವ ತರ ಅಪ್ಲೈ ಮಾಡೋದಂತ ಇದೊಂದು ಮಾಡಿದ್ದೀನಿ. ಇದಕ್ಕೂ ಒಳ್ಳೆ ರೀಚ್ ಬಂದಿದೆ. ಇದು ಆಕ್ಚುಲಿ ನಾನು ಅಪ್ಲೋಡ್ ಮಾಡಿದಾಗ 3 days 4 days ವೇಟ್ ಮಾಡಿದೆ, ಅವಾಗ ವ್ಯೂಸ್ ಬಂದಿದ್ದು ನನಗೆ ಆಲ್ಮೋಸ್ಟ್ ಅಲ್ಲ 10 to 20 ವ್ಯೂಸ್ ಏನೋ ಬಂದಿತ್ತು ಅಷ್ಟೇ. ಬಟ್ ಈಗ ನೋಡಿ 11,393 ಪ್ಲಸ್ 410 ಪ್ಲಸ್ ಲಾಸ್ಟ್ 48 hours, ಅಂದ್ರೆ ಎವ್ರಿ 48 hours ನನಗೆ 400 ಮೋರ್ ದೆನ್ 400 ವ್ಯೂಸ್ ಬರ್ತಿದೆ. ಇದಕ್ಕೆ ಈ ತರ ಒಂದು ಶಾರ್ಟ್ ನ ನೀವು ಅಪ್ಲೋಡ್ ಮಾಡಿ, ಖಂಡಿತವಾಗಿ ನಿಮ್ಮ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನೋಡಿ 5 ಸಬ್ಸ್ಕ್ರೈಬರ್ ಬಂದಿದ್ದಾರೆ. ನೀವು ಕೆಲವೊಬ್ರು ಈಗ ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿದ್ರ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದು ಸಬ್ಸ್ಕ್ರೈಬರ್ ಏನಾದ್ರು ನಿಮ್ಮ ಚಾನಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಆ ಖುಷಿ ಹೆಂಗಿರುತ್ತೆ ಹೇಳಿ. ಬಟ್ ಬಹಳಷ್ಟು ಕಷ್ಟಪಡ್ತಿರ್ತೀರ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತ ಸ್ವಲ್ಪ ಡಿಮೋಟಿವೇಟ್ ಆಗ್ತಿರ್ತೀರ. ಬಟ್ ನಿಮಗೆ ಸಬ್ಸ್ಕ್ರೈಬರ್ ಏನಾದ್ರು ಗೇನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಬಹಳಷ್ಟು ಶಾರ್ಟ್ ವಿಡಿಯೋ ಏನಿರ್ತಾವಲ್ಲ, ಆ ಒಂದು ಶಾರ್ಟ್ ವಿಡಿಯೋ ಕಡೆ ಸ್ವಲ್ಪ ಫೋಕಸ್ ಮಾಡಿ, ಖಂಡಿತವಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದೇ ಒಂದು ನನ್ನ ಒಂದು ಶಾರ್ಟ್, ಈ ಒಂದು 2 ಶಾರ್ಟ್ಸ್ ಏನಿದಾವಲ್ಲ, ಈ ಒಂದು 2 ಶಾರ್ಟ್ಸ್ ನಿಮ್ಗೆ ಎಕ್ಸಾಂಪಲ್. ಇದೇ ತರ ಇನ್ನು ಬೇರೆ ತರ ಇರ್ತವೆ. ಆಮೇಲೆ ಕೆಲವು ಈಗ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ ಬಿಡ್ತಾರಲ್ಲ, ಅದ್ರದ್ದೊಂದು ಒಂದು ವೆಬ್ಸೈಟ್, ಆಮೇಲೆ ಕೆಳಗಡೆ ಅದ್ರದ್ದು ರಿಲೇಟೆಡ್ ಏನಾದ್ರು ಡೀಟೇಲ್ಸ್ ಏನಾದ್ರು ಇತ್ತಂತಂದ್ರೆ ಅದ್ರದ್ದೊಂದು PPT ತರ ಒಂದು ಸ್ಲೈಡಿಂಗ್, ಒಂದು 10 ಸೆಕೆಂಡ್ ಇಲ್ಲ 30 ಸೆಕೆಂಡ್ ಆ ತರ ಸ್ಲೈಡಿಂಗ್ ವಿಡಿಯೋ ಮಾಡಿ ಹಾಕಿ, ಇಮಿಡಿಯೇಟ್ ಆಗಿ ನಿಮ್ಗೆ ರೀಚ್ ಬರ್ತವೆ. ಆಮೇಲೆ ಕೆಲವೊಂದ್ಸರಿ ನೀವು ಏನಾದ್ರು ಫೋನ್ ತಗೊಂತಿರ್ತೀರ, ಅದು ಯಾವ್ದೇ ಫೋನ್ ಆಗಿರ್ಲಿ, ಹೊಸ ಫೋನ್ ನಿಮ್ ಫ್ರೆಂಡ್ಸೇ ತಗೊಂಡಿರ್ಲಿ, ನಿಮ್ ರಿಲೇಟಿವ್ಸ್ ಯಾರಾದ್ರೂ ತಗೊಂಡಿರ್ಲಿ ಹೊಸ ಫೋನ್, ಆ ಒಂದು ಫೋನ್ ಬಗ್ಗೆನೇ ಒಂದು ಶಾರ್ಟ್ ವಿಡಿಯೋ ಮಾಡಿ, ಓಕೆನಾ. ಅದನ್ನ ಅನ್ಬಾಕ್ಸಿಂಗ್ ಮಾಡೋದು ಅಂದ್ರೆ ಜಸ್ಟ್ ಓಪನ್ ಮಾಡೋದು, ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ ವಾಯ್ಸ್ ಆದ್ರೂ ಕೊಡಿ, ಇಲ್ಲಾಂತಂದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಏನಾದ್ರು ಮ್ಯೂಸಿಕ್ ಆಡ್ ಮಾಡ್ತೀರಾ ಅಂತ ಮಾಡ್ಬೋದು. ಆ ತರನು ನಿಮ್ಗೆ ಸಬ್ಸ್ಕ್ರೈಬರ್ ಬರ್ತಾರೆ, ಓಕೆನಾ. ಇದೇ ತರ ಬಹಳಷ್ಟು ನೀವೇನಾದ್ರೂ ಹೊರಗಡೆ ಏನಾದ್ರು ಟೆಂಪಲ್ ಹೋಗಿರ್ತೀರ, ಅಲ್ಲಿ ಟೆಂಪಲ್ ಅಲ್ಲಿ ಅದೊಂದು ವಿಡಿಯೋ ಮಾಡಿ ಹಾಕಿ, ಅದರಿಂದನೂ ಏನ್ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ನೀವು ಕರೆಕ್ಟ್ ಆಗಿರೋದು ಮ್ಯೂಸಿಕ್ನ, ಅಂದ್ರೆ ಕಾಪಿರೈಟ್ ಬರ್ದೇ ಇರೋ ಒಂದು ಮ್ಯೂಸಿಕ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿ, ಏನಾಗಲ್ಲ ಪ್ರಾಬ್ಲಮ್. ಕೆಲವೊಂದು ಟೈಮಲ್ಲಿ ನೀವೇನೋ ಚಿಕ್ಕ ಪುಟ್ಟ ಗ್ಯಾಜೆಟ್ಸ್ ಅದಿದು ತಗೊಂತಿರ್ತೀರ, ಅದ್ರ ಬಗ್ಗೆನೂ ಹಾಕಿ, ಅದನ್ನು ವೈರಲ್ ಆಗುತ್ತೆ. ಈಗೆಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಇರ್ತೀವಲ್ಲ ಯೂಟ್ಯೂಬರ್ಸು, ನಮಗೆಲ್ಲ ಮಿನಿಮಮ್ ಮೋರ್ ದೆನ್ 2000 5000 ವ್ಯೂಸ್ ಬಂದ್ರೂ ಸಾಕು ಶಾರ್ಟ್ ವಿಡಿಯೋದಲ್ಲಿ. ಅಲ್ಲೇ ನೀವು ತಿಳ್ಕೊಬಿಡಿ ನಿಮ್ಮ ಒಂದು ಚಾನಲ್ ಗ್ರೋತ್ ಆಗ್ತಿದೆ ಅಂತ ಅರ್ಥ. ನಮ್ಗೆ ಯಾವ ತರ ಅಂತಂದ್ರೆ ಬಿಲೋ 1000 ಸಬ್ಸ್ಕ್ರೈಬರು, ಆಮೇಲೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಏನಿರ್ತಾವಲ್ಲ ಈ ನಮ್ಮ ಒಂದು ಚಾನಲ್ಸ್, ಇವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂತಂದ್ರೆ ಈ ದೊಡ್ಡ ಯೂಟ್ಯೂಬರ್ಸ್ ಏನಿರ್ತಾರಲ್ಲ ಅವ್ರ ತರನೇ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ತೀವಿ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಾವು ಒಂದು 0 ಇಂದ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಈ ತರ ಸ್ಟಾರ್ಟ್ ಆಗ್ಬೇಕಾಗುತ್ತೆ. ಆಮೇಲೆ ನೀವು ಮಾಡ್ತಾ ಹೋಗಿ ಒಂದು ಇಂಪ್ಲಿಮೆಂಟ್ ಗೊತ್ತಾಗುತ್ತೆ. ಆಮೇಲೆ ನೀವೇ ಸ್ವಲ್ಪ ಚೇಂಜಸ್ ಮಾಡ್ಕೊಂತ ಹೋಗ್ತೀರಾ, ವಿಡಿಯೋಸ್ ಯಾವ ತರ ಮಾಡ್ಬೇಕು, ಆಮೇಲೆ ಶಾರ್ಟ್ಸ್ ವಿಡಿಯೋಸ್ ಯಾವ ತರ ಮಾಡ್ಬೇಕಂತ, ಓಕೆನಾ. ಆ ಒಂದು ನೀವೇನ್ ಅಪ್ಲೋಡ್ ಮಾಡ್ತಿರಲ್ಲ ಅವಾಗ ಬರ್ದೇ ಇರ್ಬೋದು, ಬಟ್ ಸ್ವಲ್ಪ ವೇಟ್ ಮಾಡಿ, ಒಂದು 2 weeks ಇಲ್ಲ 3 weeks, ಆಮೇಲೆ ಬಂದೇ ಬರುತ್ತೆ. ನಾನು ನೋಡಿ, ಇದು ನಾನು ಅಪ್ಲೋಡ್ ಮಾಡಿದಾಗ ಈ ಒಂದು ರೆಡ್ ಬಸ್ ಇಂದ ಏನೈತಲ್ಲ, ನೀವು ನೋಡ್ಬೋದು ಇಲ್ಲಿ 6 months ಆಗೋ ಅಂತ ಇದೆ. ಬಟ್ ಅವಾಗ ಅಪ್ಲೋಡ್ ಮಾಡಿದ್ದೆ ನಾನು, ಇವಾಗೆಲ್ಲ ಚೆನ್ನಾಗಿ ರೀಚ್ ಬರ್ತಿದೆ. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು. ಯಾಕಂತಂದ್ರೆ ಅದಕ್ಕೆ ಅಂತಾನೆ ಕೆಲವೊಬ್ರು ವ್ಯೂವರ್ಸ್ ಏನಿರ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇರ್ತಾರೆ. ಅಂದ್ರೆ ಈಗ ಬಸ್ ಕೂಪನ್ಸ್ ಆಗಿರ್ಬೋದು, ಟ್ರೈನ್ ಟಿಕೆಟ್ ಯಾವ ತರ, ಆಮೇಲೆ ಫ್ಲೈಟ್ ಟಿಕೆಟ್ ಯಾವ ತರ, ಔಟ್ ಸೈಡ್ ಅಲ್ಲಿ ಏನೇನ್ ಅವ್ರಿಗೆ ನೀಡ್ಫುಲ್ ಇರ್ತಾವಲ್ಲ ಅದನ್ನೆಲ್ಲ ಸರ್ಚ್ ಮಾಡ್ತಿರ್ತಾರೆ. ಸರ್ಚ್ ಮಾಡಿದಾಗ ಈ ತರ ಎಲ್ಲ ವಿಡಿಯೋಸ್ ಸಿಗುತ್ತೆ ಅವ್ರಿಗೆ. ಸಿಕ್ಕಾಗ ಅದು ಏನಾಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ವೈರಲ್ ಆಗುತ್ತೆ. ಅವರು ಶೇರ್ ಮಾಡ್ತಾರೆ ಇನ್ನೊಬ್ರಿಗೆ, ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ, ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿನೂ ಶೇರ್ ಮಾಡ್ತಿರ್ತಾರೆ. ಅವಾಗ ಅದು ಆಟೋಮೆಟಿಕ್ ಆಗಿ ರೀಚ್ ಬರುತ್ತೆ. ನೀವು ಇಮಿಡಿಯೇಟ್ ಆಗಿ ರೀಚ್ ಬೇಕಂತಂದ್ರೆ ಸಿಗಲ್ಲ. ನಾನು ಹೇಳಿದ್ನಲ್ಲ, ಫೆಸ್ಟಿವಲ್ ರಿಲೇಟೆಡ್ ಏನಾದ್ರು ಇದ್ರೆ ಆ ತರ ವಿಡಿಯೋಸ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಗೆ ರೀಚ್ ಸಿಗುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಲಾಂಗ್ ವಿಡಿಯೋಸ್ ಏನಿದಾವಲ್ಲ ಇದರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಏನಿದಾರಲ್ಲ, ಇನ್ಕ್ಲೂಡಿಂಗ್ ನಾನು ಸೇರಿಸಿ, ನಾವೇನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತೀವಲ್ಲ ನಮಗೆ ಸಬ್ಸ್ಕ್ರೈಬರ್ ಬರೋದು ಕಡಿಮೆ. ಲಾಂಗ್ ವಿಡಿಯೋಸ್ ಏನಾದ್ರು ಮಾಡಿದ್ರೆ, ಶಾರ್ಟ್ ವಿಡಿಯೋಸ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ರೀಚ್ ಬರ್ತವೆ. ಕೆಲವೊಂದು ಟಿಪ್ಸ್ ಆಮೇಲೆ ಟ್ರಿಕ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಕೆಲವೊಬ್ರು ಮಾಡ್ತಿರ್ತಾರ. ಈ ತರ ನಿಮ್ಗೆ ಯಾವ್ದಾವ್ದು ಕಂಟೆಂಟ್ ಮೇಲೆ ಏನ್ ಮಾಡ್ತಿರ್ತಾರಲ್ಲ ಎಲ್ಲಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿ, ಅದ್ರದ್ದು ರಿಲೇಟೆಡ್ ನಿಮಗೆ ರಿಸಲ್ಟ್ ಸಿಗುತ್ತೆ, ಓಕೆನಾ. ಇನ್ನು ಇದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಒಂದು ಪೋಸ್ಟ್ ನ ವೈರಲ್ ಮಾಡೋದು, ಅದು ಯಾವ ತರ ರಿಲೇಟೆಡ್ ವಿಡಿಯೋಸ್ ಮಾಡಿದ್ರೆ ವೈರಲ್ ಆಗುತ್ತಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಈಗ ಲಾಸ್ಟ್ ಸ್ಕ್ರೀನ್ ಹ್ಯಾಂಡ್ ಅಲ್ಲಿ ಬರುತ್ತೆ, ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರೆಲ್ಲ ರೀಲ್ಸ್ ಮಾಡ್ತಿರ್ತಾರೆ, ರೀಚ್ ಬರ್ತಿಲ್ಲ ಅಂತ ಏನಾದ್ರು ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.